ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್. ನಾನು ವೈದೇಹಿ ಪಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಹಾಗೆ ತುಂಬ ಸಿಂಪಲ್ ಹುಡುಗಿ, ಅತ್ತೆನ ಏನಾದರೂ ಮಾಡಿ ಆಕೆ ಬುದ್ಧಿನ ಮನೆಯವರಿಗೆಲ್ಲ ತೋರಿಸ್ಬೇಕು ಅಂತ ಪಣ ತೊಟ್ಟಿರೋದು, ಹಾಗೆ ಗಂಡನನ್ನು ಪಡ್ಕೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರುವಂತಹ ಹುಡುಗಿ. ಎಸ್, ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಖ್ಯಾತಿಯ ಹೀರೋಯಿನ್ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರು ಯಾವ ರೀತಿಯಾಗಿ ಸೀರಿಯಲ್ಗೆ ಎಂಟ್ರಿ ಆದರು, ಅವರ ಲೈಫ್ ಯಾವ ಥರ ಇದೆ, ಹಾಗೆ ಸೀರಿಯಲ್ ಹೇಗೆ ನಡೀತಾ ಇದೆ, ಜನರು ಯಾವ ಥರ ಇಷ್ಟಪಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೇಳ್ಕೊಳ್ಳೋಣ. ಸೊ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಹೇಳಿದೆ ನಾನು, ಅತ್ತೆ ಬುದ್ಧಿನ ಏನಾದರೂ ಮಾಡಿ ಮನೆ ಮುಂದೆ ಮಂದಿಗೆಲ್ಲ ತೋರಿಸ್ಬೇಕು ಅಂತ ಪಣ ತೊಟ್ಟಿರೋದು. ಸೊ ಎಲ್ಲ ಆಗಿರತ್ತೆ 90%, 10% ಆ ಕಡೆ ಆಗ್ಬಿಡತ್ತೆ. ಮತ್ತೆ ಹೌದು, ಹೇಗೆ ನಡೀತಾ ಇದೆ ಆ ಒಂದು ಸರ್ಕಸ್? ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದೇ ನಮ್ಗೂ ಕೂಡ ಶಾಕಿಂಗ್ ನ್ಯೂಸ್ ಅದು. ಬಿಕಾಸ್ ಅಂದ್ರೆ ಲಕ್ಷ್ಮಿ ಅಷ್ಟೆಲ್ಲ ಕಷ್ಟಪಟ್ಟು ಇಲ್ಲ ಹಾಗೆ ಆಗತ್ತೆ, ಸತ್ಯ ಹೊರಗಡೆ ಬಂದೇ ಬರುತ್ತೆ, ಸತ್ಯದ ಅನಾವರಣಕ್ಕೆ ಇದೇ ಕಾಲ ಅಂತ ಅನ್ಕೊಂಡು ಎಲ್ಲ ಮಾಡಿ ಫೈನಲಿ ಏನೋ ಎಲ್ಲ ಏನೇನೋ ಆಗಿ ಫೈನಲಿ ಇವಾಗ ಹೋಗಿ ನಂದಲ್ದೇ ಇರೋ ಮನೆಯಲ್ಲಿ ನನ್ನವ್ರು ಅಲ್ದೇ ಇರೋರು ನನ್ನವರು ಅನ್ಕೊಂಡು ಇದ್ದೀನಿ. ಸೊ ಅವರು ನನ್ನ ಸ್ವಾಗತ ಮಾಡಿಕೊಂಡು ಇವಾಗ ಅಂದರೆ ಅನ್ಕೊಂಡಿರ್ಲಿಲ್ಲ, ಅಂದರೆ ಕೀರ್ತಿ ಅಂದರೆ ಗೊಂಬೆಯಾಗಿ ಬಂದು ಲಕ್ಷ್ಮಿನ ಅಷ್ಟೊಂದು ಇಷ್ಟಪಡ್ತಾಳೆ ಆ್ಯಂಡ್ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೋತಾಳೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಅದು ಒಂಥರ ಅಕ್ಕ ತಂಗಿ ಥರ ಆ ಬಾಂಡಿಂಗ್ ಹೋಗಿದ್ದು ಅದೆಲ್ಲ ತುಂಬ ಖುಷಿ ಆಗುತ್ತೆ. ತುಂಬಾ ಏನಂತಾರೆ ಚೇಂಜಸ್ ಆಯಿತು ಈ ಸ್ವಲ್ಪ ರೀಸೆಂಟ್ ದಿನಗಳಿಂದ. ಯಾಕಂದರೆ ಕೀರ್ತಿ ಬೇರೆ ಥರ ಕೀರ್ತಿಯಾಗಿ ಬರ್ತಾ ಇರೋದು, ಹಾಗೆ ವೈಷ್ಣವು ನಿಮ್ಮ ಅಗೇನ್ಸ್ಟ್ ಆಗಿ ಹೋಗ್ತಾ ಇರೋದು, ಆಮೇಲೆ ಕಾವೇರಿಗೆ ತಪ್ಪು ಮಾಡಿದ್ರು ಕೂಡ ಗೆಲುವು ಸಿಕ್ಕಿರೋದು. ಸೊ ಎಲ್ಲೋ ಒಂದ್ ಕಡೆ ಲಕ್ಷ್ಮಿ ಸೋತ್ ಹೋಗ್ಬಿಡ್ತಿದಾರ, ಲಕ್ಷ್ಮಿಗೆ ಎಲ್ಲೋ ಒಂದ್ ಕಡೆ ನಾನು ಸೋತೆ ಅನ್ನೋ ಭಾವನೆ ಜಾಸ್ತಿ ಕಾಡ್ತಾ ಇದೆಯಾ, ಅದರಿಂದ ಹೇಗೆ ಎದ್ದು ಬರೋದಕ್ಕೆ ಪ್ರಯತ್ನ ಪಡ್ತಾರೆ ಲಕ್ಷ್ಮಿ ಅಂತ? ಇಲ್ಲ, ಅಂದರೆ ಲಕ್ಷ್ಮಿಗೆ ನಾನು ಸೋತೆ ಅನ್ನೋ ಭಾವನೆ ಬರ್ತಿಲ್ಲ. ಅದ್ರ ಬದಲು ಅಂದರೆ ನಾನು ಏನೇ ಮಾಡಿದ್ರು ಸತ್ಯ ಹೊರಗಡೆ ಬರ್ತಿಲ್ವಲ್ಲ ಅನ್ನೋದಷ್ಟೇ. ಅಂದರೆ ಸೋತೆ ಅನ್ನೋದು ಬರಲ್ಲ, ಯಾಕೆಂದರೆ ಯಾವತ್ತಾದರೂ ಒಂದು ದಿನ ಸತ್ಯ ಹೊರಗಡೆ ಬರಲೇಬೇಕು. ಅದು ಅವಳಿಗೆ ಗೊತ್ತಿದೆ, ಯಾವತ್ತಾದರೂ ಒಂದಿನ ನಿಮ್ಗೆ ಸತ್ಯ ಗೊತ್ತಾಗತ್ತೆ ಅನ್ನೋದಿದೆ. ಬಟ್ ಯಾವಾಗ ಗೊತ್ತಾಗತ್ತೆ? ಇಷ್ಟು ದಿನ ಆಯಿತು, ನಾವು ಇಷ್ಟೆಲ್ಲ ಕಷ್ಟಪಟ್ಟೆ, ಇಷ್ಟೆಲ್ಲ ಮಾಡಿದೆ, ಬಟ್ ನಾನು ಯಾಕೆ ಮಾಡಿದೆ ಅನ್ನೋದೇ ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋದಷ್ಟೇ ಲಕ್ಷ್ಮಿಗಿದೆ. ಸೊ ಸೋತೆ ಅಂತ ಯಾವತ್ತೂ ಲಕ್ಷ್ಮಿ ಒಪ್ಕೊಂಡಿಲ್ಲ. ಓಕೆ, ವೈಷ್ಣವಿಗೆ ಎರಡನೇ ಮದುವೆ ಪ್ರಸ್ತಾಪ ನಡೆದಿರೋದು, ಏನು ಹೇಳಿದೆ ಅಮ್ಮನ ಮಾತಿಗೆ ಒಪ್ಕೊಂಡಿರೋದು ವೈಷ್ಣವು. ಸೊ ಅಮ್ಮನ ಮಾತಿಗೆ ಅಷ್ಟೊಂದು ಬೆಲೆ ಕೊಡ್ತಾ ಇದ್ದಾರೆ. ನೀವೆಲ್ಲಿ ಹೋದ್ರಿ ಅಂತ? ಸೊ ಅದು ನನಗೂ ಕೂಡ ಶಾಕಿಂಗ್ ವಿಷಯನೇ. ನಾನು ಹೋಗಿ ಅವ್ರನ್ನ ಕೇಳಿದೆ ಕೂಡ, ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದೆ. ಬಟ್ ಸರಿಯಾದ ಉತ್ತರ ನನಗಿನ್ನೂ ಸಿಕ್ಕಿಲ್ಲ. ಅಂದರೆ ಅವ್ರನ್ನ ನಾನು ಅಷ್ಟು ಗೋಗರ್ದು ಕೇಳಿದ್ರು ಸರಿಯಾದ ಉತ್ತರ ಸಿಗಲಿಲ್ಲ. ಸೊ ನೋಡಬೇಕು ಮುಂದೆ ಆದರೂ ಉತ್ತರ ಕೊಡ್ತಾರಾ ಅಂತ. ಎಲ್ಲೋ ಒಂದು ಕಡೆ ನೀವು 3 ಜನದಲ್ಲಿ ವೈಷ್ಣವ್ ರುಬ್ಬಿ ಎಲ್ಲ ಇದು ಹಾಕ್ಕೊಂಡು ಪಾಪ ಎಲ್ಲೂ ಆ ಕಡೆನೂ ಹೋಗೋಕ್ಕಾಗ್ತಾ ಇಲ್ಲ, ಈ ಕಡೆನೂ ಬರೋಕ್ಕಾಗ್ತಾ ಇಲ್ಲ ಅನ್ನೋಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರಾ ಅಂತ? ಅಂದರೆ ಇವಾಗ ಅಂದರೆ ನಮ್ಮ ಕಡೆಯಿಂದ ನಾವು ಸತ್ಯ ಹೇಳೋ ಪ್ರಯತ್ನ ನಾವು ಮಾಡಿದ್ದೀವಿ, ಬಟ್ ಅದಕ್ಕೆ ಸಂದರ್ಭ ಕೂಡ ಬಂದಿಲ್ಲ. ಸೊ ಅದಕ್ಕೆ ನಮ್ಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಸಮಥಿಂಗ್ ಏನಾದರೂ ಒಂದು ಡಿಸ್ಟ್ರಾಕ್ಷನ್ಸ್ ಆಗುತ್ತೆ, ಇಲ್ವಾ ನಾವು ಸತ್ಯ ಹೇಳೋ ಪರಿಸ್ಥಿತಿನಲ್ಲೇ ಇರಲ್ಲ, ಹಂಗಾಗ್ತಾ ಇದೆ. ಸೊ ಅವ್ರ ಪರಿಸ್ಥಿತಿನೂ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಬಟ್ ನಮ್ಮ ಪರಿಸ್ಥಿತಿ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ. ಓಕೆ, 2 years ಮೇಲಾಯಿತು ಈ ಸೀರಿಯಲ್ ಸ್ಟಾರ್ಟ್ ಆಗಿ. ಸೊ ಫಸ್ಟ್ ಡೇಯಿಂದ ಯಾವ ಥರ ಪ್ರೀತಿ ಸಿಗ್ತಾ ಇತ್ತೋ ಇವಾಗಲೂ ಕೂಡ ಅಷ್ಟೇ ಪ್ರೀತಿ ಸಿಗ್ತಾ ಇದೆ ನಿಮ್ಮ ಸೀರಿಯಲ್ಗೆ. ಜನಗಳಿಗೆ ಏನು ಮೇಯ್ನಾಗಿ ಇಷ್ಟ ಆಗ್ತಾ ಇರೋವಂಥದ್ದು ಏನಿದೆ ನಿಮ್ಮ ಸೀರಿಯಲಲ್ಲಿ? ನಿಮಗೆ ಏನು ಅನಿಸುತ್ತೆ? ಅಂದರೆ ನಾವು ಸೀರಿಯಲ್ ಸ್ಟಾರ್ಟಿಂಗ್ ಟೇಕ್ ಆಫ್ ಮಾಡಿದ್ದೆ ತುಂಬ ಒಳ್ಳೆ ಸ್ಟೋರಿಯಿಂದ ಟೇಕ್ ಆಫ್ ಮಾಡಿದ್ರು. ಲಕ್ಷ್ಮಿಗೊಬ್ಬ ಶ್ರೀರಾಮ ಬೇಕು ಅಂತ. ಸೊ ಲಕ್ಷ್ಮಿಗೆ ಶ್ರೀರಾಮ ಅಂದಾಗ್ಲೇ ಎಲ್ರಿಗೂ ಒಂದು ಕ್ವೆಶನ್ ಮಾರ್ಕ್ ಬಂತು, ಲಕ್ಷ್ಮಿ ಎಲ್ಲಿ ಶ್ರೀರಾಮ ಎಲ್ಲಿ ಅಂತ. ಬಟ್ ಅದೊಂದು ಟ್ಯಾಗ್ ಲೈನ್ ಇಟ್ಕೊಂಡೇ ಸ್ಟಾರ್ಟ್ ಮಾಡಿದ್ದು, ಭಾಗ್ಯಲಕ್ಷ್ಮಿ ಅನ್ನೋದು ಒಂದು ಇಟ್ಕೊಂಡು ಲಕ್ಷ್ಮಿಗೊಬ್ಬ ಶ್ರೀರಾಮ ಬೇಕು. ಸೊ ಅದು ನನಗೆ ಫಸ್ಟ್ ಅವರು ಕತೆ ಹೇಳುವಾಗ್ಲೂ ನನಗೆ ಅದೇ ತುಂಬ ಆಶ್ಚರ್ಯ ಅನಿಸಿದ್ದು. ಸೊ ಅದಾದಮೇಲೆ ಅಕ್ಕ ತಂಗಿ ಸ್ಟೋರಿನ ತುಂಬ ಚೆನ್ನಾಗಿ ತೊಗೊಂಡೋದ್ರು. ಆ್ಯಂಡ್ ಆ ಒಂದು ವರ್ಡ್ ಅಕ್ಕಮ್ಮ ಅನ್ನೋ ವರ್ಡ್ ನಾನು ಅವತ್ತೇ ಕೇಳಿದ್ದು. ಬಿಕಾಸ್ ಅವ್ರು ಬಂದಾಗ ಅಕ್ಕಮ್ಮ ನಾನು ಯಾಕೆ ಅಕ್ಕಮ್ಮ ಇಲ್ಲ ಅಕ್ಕ ಅಂತ ಅನ್ಬೇಕು, ಇಲ್ಲ ಅಮ್ಮ ಅನ್ಬೇಕು. ಅಕ್ಕಮ್ಮ ಯಾಕೆ ಅಂತಂದ್ರೆ ಅಕ್ಕನೂ ಅವಳೆ ಅಮ್ಮನೂ ಅವಳೆ. ಸೊ ಅದೊಂದು ಟ್ಯಾಗ್ ಲೈನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಕ್ಕ ತಂಗಿ ಬಾಂಡಿಂಗ್ ತುಂಬ ಚೆನ್ನಾಗಿ ತೊಗೊಂಡು ಹೋದ್ರು. ಆ್ಯಂಡ್ ಒನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಈ ಥರ ಡಿವೈಡ್ ಆಗ್ತಾ ಇದೆ ಲಕ್ಷ್ಮೀ ಬಾರಮ್ಮ
ಆ್ಯಂಡ್ ಮದುವೆ ಟೈಮ್ನಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಟೈಟಲ್ ಕೊಟ್ಟರು. ಆ್ಯಂಡ್ ದೆನ್ ಅದನ್ನ ಡಿವೈಡ್ ಮಾಡಿ ಭಾಗ್ಯಲಕ್ಷ್ಮಿ ನಮ್ಗೆ ನಿಜ ಗೊತ್ತಿಲ್ಲ, ಅಂದರೆ ಇದು ಡಿವೈಡ್ ಆಗ್ತಾ ಇದೆ, ನಾವಿಬ್ರು ದೂರ ಆಗ್ತಾ ಇದೀವಿ, ನಿಜ ಗೊತ್ತಿಲ್ಲ. ಆ್ಯಂಡ್ ನೀವು ನಂಬ್ತಿರೋ ಇಲ್ವೋ, ನಮಗೆ ಕೊನೆ ಶಾಟ್ ಇದ್ದಿದ್ದೆ ಕಾರ್ನಲ್ಲಿ ಗಂಡನ ಮನೆಗೆ ಹೋಗೋದು. ಅವ್ರು ಕೊನೆ ಶಾಟ್ ಅದೇ ಇಟ್ಟಿದ್ದಾರೆ. ಬಟ್ ನಮಗೆ ಅದು ಆ್ಯಕ್ಟ್ ಮಾಡುವಾಗ ನಮ್ಗೆ ಗೊತ್ತಿಲ್ಲ ನಾವು ಡಿವೈಡ್ ಆಗ್ತಾ ಇದೀವಿ ಅಂತ. ಸೊ ಆ ಶಾರ್ಟ್ ಆದ್ಮೇಲೆ ಡಿವೈಡ್. ಅದಾದ್ಮೇಲೆ ನಾವು ಡಿವೈಡ್ ಆದ್ವಿ. ಅಂದರೆ ಅಫಿಷಿಯಲಿ ಡಿವೈಡ್ ಆಗುವಾಗ ನಮ್ಗೆ ಗೊತ್ತಿಲ್ಲ.